ಹಾಯ್ ನಮಸ್ತೆ, ನಾನು ನಿಮ್ಮ ಜಯ ಫ್ರಮ್ ನಮ್ಮ ಮಶ್ರೂಮ್ ಮನೆ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀವೇನಾರ ನಮ್ಮ ಅಕೌಂಟ್ ಫಾಲೋ ಮಾಡ್ತಿದ್ರೆ ಇಲ್ಲಾಂದರೆ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ಗೊತ್ತಿರುತ್ತೆ, ನಾವು ಮಶ್ರೂಮ್ ಶೆಡ್ನ ನಮ್ಮ ಟೆರೇಸಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ವಿ. ಇವಾಗ ಆ ಶೆಡ್ 95% ಕಂಪ್ಲೀಟ್ ಆಗಿದೆ. ನಾವು ನಮ್ಮ ಶೆಡ್ನ ಪಫ್ ಪ್ಯಾನಲಿಂದ ಕನ್ಸ್ಟ್ರಕ್ಟ್ ಮಾಡಿರೋದು. ಅದು 50 mm ಥಿಕ್ನೆಸ್. ಮತ್ತು ಡಾರ್ಕ್ ರೂಮ್ ಮತ್ತು ಶೂಟಿಂಗ್ ರೂಮ್ ಮಾಡ್ಕೊಂಡಿದ್ದೀವಿ. ಡಾರ್ಕ್ ರೂಮ್ಗೆ ನಾವು ರ್ಯಾಕ್ ಸಿಸ್ಟಮ್ ಮಾಡಿಸಿದ್ದೀವಿ. ಈ ರ್ಯಾಕಲ್ಲಿ ಮಿನಿಮಮ್ 700 to 800 ಬ್ಯಾಗ್ಸ್ನ ನಾವು ಈ ರ್ಯಾಕ್ಸಲ್ಲಿ ಇಡ್ಬೋದು. ನಾವು ಟೋಟಲ್ 4 ರ್ಯಾಕ್ಸ್ ಇಟ್ಟಿದ್ದೀವಿ. ಈಚ್ ರ್ಯಾಕಲ್ಲೂ 8 ರೋಸ್ ಬರುತ್ತೆ. ನಾವು ಡಾರ್ಕ್ ರೂಮ್ನ ಮತ್ತು ಶೂಟಿಂಗ್ ರೂಮ್ನ ಟಾರ್ಪಲಿನ್ ಮುಖಾಂತರ ಸಪ್ರೇಟ್ ಮಾಡ್ತೀವಿ. ಅಂದರೆ ಡಾರ್ಕ್ ರೂಮ್ಗೆ ಟಾರ್ಪಲಿನ್ ಕವರ್ ಮಾಡಿ ಸಪ್ರೇಟ್ ಮಾಡ್ತೀವಿ. ಮತ್ತು ಶೂಟಿಂಗ್ ರೂಮ್ಗೆ ನಾವು ಹ್ಯಾಂಗಿಂಗ್ ಸಿಸ್ಟಮ್ ಮಾಡ್ತಾ ಇದ್ದೀವಿ. ಆ್ಯಸ್ ಆಫ್ ನಾವು ಇವಾಗ 2 ಥ್ರೆಡ್ಸ್ನ ಹ್ಯಾಂಗ್ ಮಾಡಿದ್ದೀವಿ. ನಾಳೆ ಎಲ್ಲ ಕಂಪ್ಲೀಟ್ ಮಾಡಬೇಕು ಹ್ಯಾಂಗಿಂಗ್ನ. ನಾವು ಮತ್ತು ಥ್ರೆಡ್ಗಳನ್ನ ಹ್ಯಾಂಗ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಉಕ್ಸ್ ಹಾಕ್ಸ್ಕೊಂಡಿದ್ದೀವಿ. ಮತ್ತು ಮಶ್ರೂಮ್ ಗ್ರೋ ಮಾಡೋಕ್ಕೆ ಹ್ಯೂಮಿಡಿಟಿ, ಟೆಂಪರೇಚರು, ಏರ್ ಎಕ್ಸ್ಚೇಂಜ್ ಎಲ್ಲ ಇಂಪಾರ್ಟೆಂಟು. ಏರ್ ಎಕ್ಸ್ಚೇಂಜ್ಗೋಸ್ಕರ ಒಂದು ಇನ್ಲೆಟ್ ಮತ್ತು ಎಕ್ಸಾಸ್ಟ್ ಫ್ಯಾನ್ ಹಾಕಿಸ್ಕೊಂಡಿದ್ದೀವಿ. ಆಮೇಲೆ ಅದ್ರ ಜೊತೆ ಹ್ಯೂಮಿಡಿಫೈಯರ್, ಇದು 7 ಲೀಟರ್ ಕೆಪಾಸಿಟಿ ಹ್ಯೂಮಿಡಿಫೈಯರ್ ಕೂಡ ಪರ್ಚೇಸ್ ಮಾಡಿದ್ದೀವಿ. ನೀವು ನೋಡ್ತಾ ಇದ್ರೆ ಇಲ್ಲಿ ಉಕ್ಸು ಕಾಣುತ್ತೆ. ಮತ್ತು ಹ್ಯೂಮಿಡಿಟಿ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕಂತ ನಾವು ಈ ಥರ ಲಾಂಗ್ ಪೈಪ್ಸ್ಗಳಲ್ಲಿ ಹೋಲ್ಸ್ ಮಾಡಿಸ್ಕೊಂಡಿದ್ದೀವಿ. ನೀವೇನಾರ ಮಶ್ರೂಮ್ ಗ್ರೋ ಮಾಡಬೇಕಂತಿದ್ರೆ ಅದ್ರ ಬಗ್ಗೆ ಐಡಿಯಾಸ್ ಬೇಕಿದ್ದರೆ ನಮ್ಮ ಮಶ್ರೂಮ್ ಮನೆ ಅಕೌಂಟ್ನ ಫಾಲೋ ಮಾಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನಿಮಗೇನಾರ ಸ್ಪಾನ್ಸ್ ಪೆಲ್ಲೆಟ್ಸ್ ಬೇಕಿದ್ದರೆ DM ಮಾಡಿ, ನಾವು ಸಪ್ಲೈ ಮಾಡ್ತೀವಿ.